ಅದಕ್ಕಿಂತ ಒಳ್ಳೆ ಬಿರಿಯಾನಿ ಒಂದು 5 ರೂಪಾಯಿ ಜಾಸ್ತಿ ಓದಿವ ನಮ್ಮ ಬಾಡಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಒಂದು 2 ರೂಪಾಯಿ ಜಾಸ್ತಿ ಕೊಡ್ತೀನಿ ತಪ್ಪೇನಿದೆ. ಕನ್ನಡ ಬಂಧುಗಳೇ, ವೆಲ್ಕಮ್ ಟು ಟ್ರಾವೆಲ್ ನ್ಯೂಸ್ ಬ್ಯೂರೋ. ಫ್ರೆಂಡ್ಸ್, ನಾನು ಇವತ್ತು ಊರಿಗೆ ಹೊಟ್ಟಿದ್ದೆ. ಇದು ಆನ್ ದಿ ವೇ ಹೆಸರುಘಟ್ಟ ಮೇನ್ ರೋಡು ಮತ್ತು ಬಾಣಾವರ ಬಸ್ ಸ್ಟ್ಯಾಂಡ್ ಹತ್ರ ಸಿಗುತ್ತೆ. ಇದು ಹೋಟೆಲ್ ಹೆಸರು ಹೋಟೆಲ್ SLV ವೀಗ್ರೂಟ ಅಂತ. ಫ್ರೆಂಡ್ಸ್, ಇಲ್ಲಿ ಮಟನಲ್ಲಿ, ಚಿಕನಲ್ಲಿ ಮತ್ತು ಫಿಶಲ್ಲಿ ತುಂಬ ವೆರೈಟಿ ಸಿಗುತ್ತೆ. ಅದು ನಾಟಿ ಸ್ಟೈಲಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಇಲ್ಲಿ ಇನ್ನೂ ಸ್ಪೆಷಲ್ ಏನಂದರೆ ಭಾನುವಾರದಲ್ಲಿ ತಟ್ಟೆ ಇಡ್ಲಿ ಮತ್ತು ಮಟನ್ ಬಿರಿಯಾನಿ ಸಿಗುತ್ತೆ. ಇದು ಇನ್ನೂ ಒಂದು ಸ್ಪೆಷಲ್ ಏನಂದರೆ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಇದು ಏನಂದರೆ ಗೋಜನಕ್ಕಿ ಕೇಳಿದ್ರೆ, ಗೋಜನಕ್ಕಿನಲ್ಲಿ ತಂದೂರಿ ಮತ್ತು ಕಬಾಬ್ ಸಿಗುತ್ತೆ. ಮತ್ತು ಫ್ರೆಂಡ್ಸ್, ಇಲ್ಲಿ ಇನ್ನೂ ಏನೇನು ಸಿಗುತ್ತೆ ಮತ್ತು ರೇಟ್ಸ್ ಎಲ್ಲ ಹೇಗಿದೆ, ಟೇಸ್ಟ್ ಹೇಗಿದೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಈಗ ಕೈಮಾ ಡ್ರೈ ಮಾಡ್ತಾ ಇದ್ದೀವಿ. ಮತ್ತೆ ಕೈಮಾದಲ್ಲಿ ಡ್ರೈಯಾ ಸರ್? ಹೌದು. ಸೊ ಕೈಮಾದಲ್ಲಿ ನಾನು ಆಕ್ಚುಲಿ ಮಸಾಲ ನೋಡಿದ್ದೀನಿ, ವಿತ್ ಮಸಾಲ ನೋಡ್ತೀನಿ. ಇದು ಡ್ರೈ ಫ್ರೈ ಯಾವ್ದು ಬೇಕಾದ್ರೂ ಕೊಡ್ತೀನಿ. ಓಕೆ. ಇಲ್ಲಿ ನಮ್ಮ ಹತ್ರ ತುಂಬಾ ಜನ ಇಷ್ಟಪಡ್ತಾರೆ. ಮಾಮೂಲಿ ಏನು ಉಂಡೆ ಮಾಡ್ತೀವಿ, ಮೇನ್ ಮ್ಯಾರಿನೇಟ್ ಅದಕ್ಕೆ ಏನು ಹಾಕ್ಬೇಕು ಮಾಡಬೇಕು ಅದನ್ನ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಸಿಂಪಲ್ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಸುಮ್ಮನೆ ಡ್ರೈ ಆಯಿಲ್ ಫ್ರೈ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೇ. ಸುಮ್ಮನೆ ಒಂದು ಚಿಟಿಕೆ ಧನಿಯಾ ಪೌಡ್ರು, ಒಂದು ಚಿಟಿಕೆ ಖಾರದ ಪುಡಿ, ಒಂದು ಚಿಟಿಕೆ ಜೀರಾ ಪೌಡ್ರು, ಪೆಪ್ಪರ್ ಸ್ವಲ್ಪ ಜಾಸ್ತಿ ಕೊಡಿ. ಪೆಪ್ಪರ್ ಸ್ವಲ್ಪ ಜಾಸ್ತಿ ಕೊಟ್ಟರೆ ತುಂಬ ಚೆನ್ನಾಗಿದೆ. ಯಾಕೆ ಒರಿಜಿನಲ್ ಪೌಡ್ರು ತುಂಬ ಚೆನ್ನಾಗಿರುತ್ತೆ. ಈ ಪೌಡ್ರ್ ಹಾಕಿ ಏನೇನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಇಷ್ಟೇ ಸಿಂಪಲ್. ಸಣ್ಣ ಆಯಿಲ್ ಕಮ್ಮಿ ಮಾಡಿ ಲೈಟಾಗಿ ಡ್ರೈ ಮಾಡ್ತಾ ಇರ್ಬೇಕು. ಹಾಗೆ ಸ್ಮೆಲ್ಲು ಹೊಡಿತಾ ಇದೆ. ಆ ಘಾಟ್ ಇದೆಯಲ್ಲ ಪೆಪ್ಪರ್ದು, ತುಂಬ ಚೆನ್ನಾಗಿದೆ. ಕಾಳುಮೆಣಸಿಂದು ಎಲ್ಲ ಇದು ಶನಿವಾರ ಸಂದಿಂದ ತರಿಸ್ತೀನಿ ನಾನು. ಕಾಳುಮೆಣಸು ಎಲ್ಲ ಓಕೆ ಸರ್, ಒರಿಜಿನಲ್. ಇಲ್ಲಿ ಭಾನುವಾರದಲ್ಲಿ ಏನು ಸ್ಪೆಷಲ್ ಇರುತ್ತೆ ಸರ್ ನಿಮ್ಮ? ಭಾನುವಾರ ಕಾಳು ಸೊಪ್ಪು, ಇಡ್ಲಿ, ಬೋಟಿ ಕಾಳು ಗೊಜ್ಜು. ಈ ಮದುವೆ ಮನೇಲಿ ಮಾಡ್ತಾರೆ, ಹೆಸರು ಕಾಳು, ಕಡಲೆಕಾಳು, ಬಾಳೆಕಾಯಿ ಎಲ್ಲ ಹಾಕಿ ಆ ಥರ ಮಾಡ್ತೀವಿ. ಫಿಶಲ್ಲಿ ತವಾ ಫ್ರೈ ಮಾಡ್ತೀವಿ, ಇಲ್ಲಿ ತುಂಬ ಇಷ್ಟಪಡ್ತಾರೆ. ಓಕೆ. ಸಾಂಬಾರು ಮಾಡಿದ್ರೆ ಇಲ್ಲಿ ಹೋಗೋದಿಲ್ಲ. ಫಿಶ್ ತವಾ ಫ್ರೈ. ಚಾಪ್ಸ್ ಮಸಾಲದಲ್ಲಿ ಮಾಡಿರ್ತೀವಿ. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸರ್, ನಿಮ್ಮಲ್ಲಿ ಕಸ್ಟಮರ್ ತುಂಬ ಇಷ್ಟಪಡೋಂಥ ಐಟಮ್ ಏನಿದೆ ಸರ್ ಇಲ್ಲಿ? ನಮ್ಮಲ್ಲಿ ಕೈಮಾ ಕಾಲು ಸೊಪ್ಪು ತುಂಬ ಇಷ್ಟಪಡ್ತಾರೆ, ಬಿರಿಯಾನಿ ಇಷ್ಟಪಡ್ತಾರೆ. ಓಕೆ. ತುಂಬ ಚೆನ್ನಾಗಿ ಇರೋದ್ರಲ್ಲಿ ಚೆನ್ನಾಗಿ ಮಾಡ್ತೀವಿ ನಾವು. ನಮ್ಮದೇ ಅಂತ ಏನು ಸ್ಪೆಷಲ್ ಏನಿಲ್ಲ, ಇರೋದ್ರಲ್ಲಿ ನಾವು ಚೆನ್ನಾಗಿ ಮಾಡ್ತೀವಿ. ನಾಟಿ ಸ್ಟೈಲೆಲ್ಲ ತುಂಬ ಇಷ್ಟಪಡ್ತಾರೆ. ನೋಡಿ, ಇದೇ ಥರ ಮಾಡ್ತೀವಿ. ಚಿಕನ್ ಚಾಪ್ಸ್ ಆಗಿರ್ಬೋದು, ಚಿಕನ್ ಫ್ರೈ ಇದೆ. ನಮ್ಮ ಚಿಕನ್ ಫ್ರೈ ಸರೌಂಡಿಂಗಲ್ಲಿ ಯಾರೂ ಕೊಡೋಲ್ಲ, ಅದೊಂದು ಬಗ್ಗೆ ನಾನು ಹೇಳ್ತೀನಿ. ಓಕೆ. ನಾಟಿ ಸ್ಟೈಲಲ್ಲಿ ಕೊಡ್ತೀವಿ ನಾವು, ತುಂಬ ಚೆನ್ನಾಗಿ. ಓಕೆ ಸರ್, ವೀಕಲ್ಲಿ ಎಷ್ಟು ದಿನ ಓಪನ್ ಇರುತ್ತೆ ಸರ್ ನಿಮ್ಮ ಶಾಪ್? 6 days ಇರುತ್ತೆ. ಮಂಡೇ ಹಾಲಿಡೇ. ಮಂಡೇ ಹಾಲಿಡೇ. ಓಕೆ ಸರ್. ಟೈಮಿಂಗ್ಸ್ ಸರ್? ಮಾರ್ನಿಂಗ್ 7 AM to 10 PM ನೈಟು. ಮತ್ತು ಮಧ್ಯದಲ್ಲಿ ರಜಾ ಇಲ್ಲ. ಓಕೆ. ಓಕೆ. ಏನಿಲ್ಲ. ಸಂಡೇ 5:30ಗೆ ಓಪನ್ ಆಗುತ್ತೆ, 10 o'clockವರೆಗೂ ಇರ್ತೀವಿ. ಓಕೆ. ಓಕೆ ಸರ್. ಓಕೆ. ಅವತ್ತು ಸ್ಪೆಷಲ್ಲು ಇಡ್ಲಿ, ಕಾಲು ಸೂಪು, ಬೋಟಿ ಕಾಳು ಗೊಜ್ಜು, ಮಟನ್ ಬಿರಿಯಾನಿ ಸ್ಪೆಷಲ್ ನಮ್ಮದು. ಇಷ್ಟ 50 ಜನ ಬರ್ತಾರೆ, ಇಷ್ಟಪಡೋಂಥ ಜನ ಬರ್ತಾರೆ. 12 ಗಂಟೆಗೆಲ್ಲ ಖಾಲಿ ಆಗ್ಬಿಡುತ್ತೆ, ಮಟನ್ ಬಿರಿಯಾನಿ ಇರೋದಿಲ್ಲ. ನಮಗೆ ವಿಧಾನಪುರ, ರಾಜಾಜಿನಗರ ಈ ಕಡೆಯಿಂದೆಲ್ಲ ಕಸ್ಟಮರ್ ಬರ್ತಾರೆ. ತುಂಬ ಚೆನ್ನಾಗಿ ಹೋಗುತ್ತೆ. ನಾನು ಆಲ್ಮೋಸ್ಟ್ ಅಲ್ಲಿ ಒಂದೊಂದು ವರ್ಷದಿಂದ ಇನ್ನೂ ಜಾಸ್ತಿನೇ ಆಯಿತು ಅನ್ಕೊಂತೀನಿ. ನಾವು ಹಬ್ಬಿಗೆಲ್ಲ ಇರೋದು. ಬಟ್ ನಾವು ಎಲ್ಲ ಒಂದು ಸುಮಾರು ಕಡೆ ಟೇಸ್ಟ್ ಮಾಡಿ ನೋಡಿದ್ದೀನಿ. ಬಟ್ ಇದು ಒಂಥರ ಅಲ್ಟಿಮೇಟ್ ಟೇಸ್ಟ್. ನಮ್ಮ ಇವ್ರದ್ದು ಮಾತ್ರ ಅವ್ರ ಹೆಸರು ಇವಾಗ ಇಷ್ಟು ದಿವಸ ಬಂದೆ, ಬಟ್ ನಾನು ಅವ್ರ ಹೆಸರು ಇದುವರೆಗೂ ನಾನು ಒಳ್ಳೆ ಟೇಸ್ಟ್ ಕೊಡ್ತಾರೆ ಸರ್ ಮಾತ್ರ ಸರ್. ಯಾವುದೇ ತೊಗೊಳ್ಳಿ ನೀವು. ಮತ್ತು ಇನ್ನೊಂದು ಫ್ರೆಶ್ ಐಟಮ್ಸ್ ಇರುತ್ತೆ ಎಲ್ಲ. ಈ ಕಾಂಚಿ ಪಿಂಜಿ ಐಟಮ್ಸ್ಗಳೆಲ್ಲ ಆಗೋದಿಲ್ಲ. ಇನ್ನೊಂದು ಅವ್ರು ಇನ್ ಕೇಸ್ ಇನ್ನೇನು ಸ್ಪೆಷಲ್ ಮಾಡಿದ್ರು ಅಂತಂದ್ರೆ, ಸರ್ ಇದು ಸ್ಪೆಷಲ್ ಮಾಡಿ ಟೇಸ್ಟ್ ನೋಡಿ ಅಂತ ಹೇಳ್ತಾರೆ. ತಿಂದ್ಮೇಲೆ ಕಾಸು ಕೊಡಿ, ಇಲ್ಲ ಕೊಡಬೇಡಿ ಅಂತ ನಾವು ಹೇಳ್ತಾರೆ ಪಾಪ ಅವರು. ಬಟ್ ಹೇಳ್ಬೇಕಂದ್ರೆ ಈ ಸುತ್ತಮುತ್ತಲೇ ಒಂದು ಹೋಟೆಲ್ ಮತ್ತು ಚಿಕ್ಕದಾದ್ರೂ ಒಳ್ಳೆ ಟೇಸ್ಟ್ ಸರ್ ಮಾತ್ರ ಸರ್. ಓಕೆ ಸರ್, ನಿಮ್ಗೆ ಇಲ್ಲಿ ಸ್ಪೆಷಲ್ಸ್ ಆಗಿ ಏನೇನು ಇಷ್ಟ? ನಮ್ಗೆ ಎಲ್ಲ ಇಷ್ಟನೇ ಸರ್. ಲಿವರು ಮತ್ತೆ ಇದು ಕೈಮಾ. ಲಿವರ್ ಮಾತ್ರ ಇವಾಗ ಕೊಟ್ಟರೆ ಲಿವರ್ ತೊಗೊಂಡಿದ್ದಾರೆ, ಅಲ್ಟಿಮೇಟ್ ಟೇಸ್ಟ್ ಇರ್ತದೆ. ಮೇನ್ ಏನಂದರೆ ಇವರು ಈ ಬೇರೆ ಈ ಸ್ಟಾರ್ ಹೋಟ್ಲುಗಳ ಥರ ಅಥವಾ ಬೇರೆ ಇನ್ನೊಂದು ಮೀಡಿಯಂ ಹೋಟ್ಲುಗಳ ಥರ ಈ ಫ್ರಾಗ್ರೆನ್ಸ್ ಆಗಲಿ ಮತ್ತು ಈ ಟೇಸ್ಟಿಂಗ್ ಸೋಡಾ ಆಗಲಿ ಈ ನ್ಯಾಚುರಲ್ ಮಾಡಿಕೊಡ್ತಾರೆ. ನ್ಯಾಚುರಲ್ ಮಾಡೋದ್ರಿಂದನೇ ಅಷ್ಟು ಟೇಸ್ಟ್ ಬರೋದು. ಬಟ್ರನ್ನು ಅವ್ರಿಗೂ ಕೈ ಮುಗಿಬೇಕು, ಒಳ್ಳೆ ಟೇಸ್ಟ್ ಕೊಡ್ತಾರೆ ಮಾತ್ರ. ಬಟ್ ಮೀನ್ ಮೇಲೆ ಫಸ್ಟ್ ಇಲ್ಲಿದ್ರೆ ತಾನೇ ಅಲ್ಲಿ ಚೆನ್ನಾಗಿರೋದು. ಇವ್ರು ಕೊಡ್ಸಿರೋ ತಾನೆ ಅವರೆಲ್ಲ ಹಾಕೋದು. ಇವ್ರನ್ನ ಏನಾದ್ರು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಪ್ಪ ಅಂತ ಯಾಕೆ ಕಸ್ಟಮರ್ ಬರೋದಿಲ್ಲ. ಯಾರಿಗೂ ಹೋಟ್ಲ್ ನೋಡಿದ ತಕ್ಷಣ ಹೊರಗಡೆ ಬಂದರೆ ಏನಪ್ಪ ಹಿಂಗಿದೆ ಅಂತಾರೆ. ತಿಂದ್ಮೇಲೆ ಗೊತ್ತಾಗುತ್ತೆ, ಮತ್ತೆ ರೆಗ್ಯುಲರ್ ಬರಬೇಕು ಅನ್ಸ್ಬಿಡುತ್ತೆ ಅವ್ರಿಗೆ. ಆಕ್ಚುಲಿ ನಾವು ಮನೆಗೆಲ್ಲ ಪಾರ್ಸಲ್ ತೊಗೊಂಡೋಗ್ತೀನಿ ನಾನು ತಿಂದ್ರು ನಮ್ಮ ಮನೆಗೂ. ಎಲ್ಲ ಅಲ್ಟಿಮೇಟೇ ಸರ್. ಯಾಕಂದ್ರೆ ನೀವು ಬೇಕಾದ್ರೆ ಬಿರಿಯಾನಿ ಟೇಸ್ಟ್ ಮಾಡಿ ನೋಡಿ ನೀವು ಒಂದ್ಸಲ.
ಓಕೆ ಸರ್, ಇಲ್ಲಿನ ಪ್ರೈಸಸ್ ಬಗ್ಗೆ ಹೇಗೆ ಹೇಳ್ತೀರಾ ಸರ್? ಕಂಪ್ಯಾರಿಟಿವ್ಲಿ ಬೇಸ್ಟ್ ಸರ್. ಓಕೆ 100% ಬಿಟ್ಟು ಈಗ ಎಲ್ಲರೂ ಮಿನಿಮಮ್ ಸರ್. ಇವಾಗ ನಾವು ಫುಟ್ಪಾತಲ್ಲಿ ಬಿರಿಯಾನಿ ತಗೊಂಡ್ರೆ 70-80 ರೂಪಾಯಿ ಕೊಡಲೇಬೇಕು. ಅದಕ್ಕಿಂತ ಒಳ್ಳೆ ಬಿರಿಯಾನಿ ಒಂದು 5 ರೂಪಾಯಿ ಜಾಸ್ತಿ ಹೋದಿವಿ, ನಮ್ಮ ಬಾಡಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ 1-2 ರೂಪಾಯಿ ಜಾಸ್ತಿ ಕೊಡ್ತೀನಿ, ತಪ್ಪೇನಿದೆ? ಕರೆಕ್ಟ್ ಸರ್. ವಸ್ತು ಚೆನ್ನಾಗಿದೆ ಅಂದಮೇಲೆ ಒಂದು 5 ರೂಪಾಯಿ ಕೊಟ್ಟರೆ ನಮಗೆ ಅಲ್ವಾ ಸರ್? ನಾವು ಬಿರಿಯಾನಿ ತಗೊಂಡು ನಾವೇನು ನಾಯಿಗಂತೂ ಆಗಲ್ಲ, ನಾವು ತಿನ್ನೋದಕ್ಕೆ ನೀರ್ಲಿ ಬಿಡಿ, ನಮ್ಮವರೇ ಅಲ್ವರ ಒಳ್ಳೆ ಟೇಸ್ಟ್ ಕೊಡ್ತಾರೆ. ಅದಕ್ಕಿಂತ ಇನ್ನೇನು ಬೇಕು? ಅಲ್ಟಿಮೇಟ್ ಮನೆ ಟೇಸ್ಟ್ 100% ಒಂದೊಂದು ಸತಿ ಮನೆ ಟೇಸ್ಟ್. ಈಗ ಸೀತರ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ, ಗೋಜನಕ್ಕಿ. ಓಕೆ, ನಾನು ಕೇಳ್ಪಟ್ಟೆ ಇದು ಮಸಾಲೆ ತುಂಬ ಫೇಮಸ್ ಅಂತ. ನೀವು ಮಸಾಲೆ ಎಲ್ಲ ಓನಲ್ಲಿ ಮಾಡ್ತೀರಾ ಸರ್? ಓನಾಗಿ ಮಾಡ್ತೀವಿ, ಉರ್ದು ಮಾಡ್ತೀವಿ ನಾವು. ಮೈನು ಹಸಿ ಮಸಾಲೆ ಯಾವುದು ಮಾಡಲ್ಲ. ಉರ್ದು ಮಾಡೋದ್ರಿಂದ ಯಾವುದೇ ರೀತಿ ಗಾಸ್ಟಿಕ್ ಆಗಲ್ಲ, ಏನಿಲ್ಲ. ಓಕೆ, ಈ ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ನಾವು ಓನಾಗಿ ಮಾಡಿ ಆರಾಮ್ಸಿಂದ ತರ್ತೀವಿ, ಎಲ್ಲ ಓನಾಗಿ ರೆಡಿ ಮಾಡ್ತೀವಿ. ಓಕೆ ಸರ್, ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗಲ್ಲ. ನಿಮ್ಮಲ್ಲಿ ಏನೇನು ಸಿಗುತ್ತೆ ಸರ್? ಮಟನ್ ಇದೆ, ಬೋಟಿ, ಕೈಮಾ, ತಲೆ ಮಟನ್, ಚಿಕನ್ ಫ್ರೈ, ಚಿಕನ್ ಚಾಪ್, ಓಕೆ, ಪ್ರತಿ ದಿವಸ ಕಾಲ್ ಸೂಪು, ಬಿರಿಯಾನಿ. ಮತ್ತೆ ಎಷ್ಟು ವರ್ಷದಿಂದ ಶುರು ಮಾಡಿದ್ದೀರಾ ಸರ್? ನಾವು ಇಲ್ಲಿ ಹೊಸದಾಗಿ ಹೋಟ್ಲು ಮಾಡಿ 3 ವರ್ಷ ಆಯಿತು. ನಮ್ದು 18 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಓಕೆ ಓಕೆ ಓಕೆ. ಇದಕ್ಕೆ ಯಾವುದೇ ರೀತಿ ನಾವು ಟೇಸ್ಟಿಂಗ್ ಪೌಡರ್ ಏನು ಬಳಸಲ್ಲ, ಕಲರ್ ಇರಲ್ಲ, ಟೇಸ್ಟಿಂಗ್ ಪೌಡರ್ ಇರಲ್ಲ, ಓಕೆ, ನ್ಯಾಚುರಲ್ ಆಗಿರುತ್ತೆ. ಓಕೆ. ಚಿಕನ್ ಕೈಮಾ ತೊಗೊಂಡಿದ್ದೀನಿ, ಚಿಕನ್ ಲಿವರ್ ತೊಗೊಂಡಿದ್ದೀನಿ, ಮತ್ತು ಗೋಜನ್ ಅಕ್ಕಿನಲ್ಲಿ ಕಬಾಬ್ ತೊಗೊಂಡಿದ್ದೀನಿ, ಮತ್ತು ಪೆಪ್ಪರ್ ಡ್ರೈ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗಿದೆ ಟೇಸ್ಟ್ ನೋಡೋಣ. ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿತ್ತು. ನಾಟಿ ಸ್ಟೈಲಲ್ಲಿ ತುಂಬ ವೆರೈಟೀಸ್ ಕೊಡ್ತಾರೆ. ನನಗಿಷ್ಟ ಆಗಿದೆ ಏನಂದರೆ ಚಿಕನ್ ಬಿರಿಯಾನಿ ಮತ್ತು ಮಟನ್ ಕೈಮಾದಲ್ಲಿ ಪೆಪ್ಪರ್ ಡ್ರೈ ಕೊಡ್ತಾರೆ, ಮತ್ತು ಗೋಜನ್ ಅಕ್ಕಿನಲ್ಲಿ ಪೆಪ್ಪರ್ ಡ್ರೈ ಕೊಡ್ತಾರೆ. ಇದು ಮಸ್ತಿತ್ತು, ಮತ್ತು ಸ್ಪೈಸಿಯಾಗಿ ಸಾಕಾಗಿತ್ತು. ನೀವು ಬಂದು ಟೇಸ್ಟ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಕೊನೆಯದಾಗಿ ಹೇಳೋದೇನೆಂದರೆ ಅನ್ನನ ವೇಸ್ಟ್ ಮಾಡಬೇಡಿ, ಜೊತೆಗೆ ರೈತರಿಗೆ ರೆಸ್ಪೆಕ್ಟ್ ಕೊಡೋಣ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ.